ಈ ಬಸವನ್ ಮುಂದೆ ಜನ ಏನ್ ಕೇಳ್ತಾರೆ ಗೊತ್ತಾ? ಪ್ರತಿದಿನ ಸಾವಿರಾರು ಜನ ಈ ಬಸವನ್ ಮುಂದೆ ಬಂದು ಕಣ್ಣು ಮುಚ್ಕೋತಾರೆ. ಕೆಲವರು ಏನಾದ್ರೂ ಕೇಳ್ಕೋತಾರೆ, ಕೆಲವರು ಸುಮ್ನೆ ಧನ್ಯವಾದ ಹೇಳಿ ಹೋಗ್ತಾ ಇರ್ತಾರೆ. ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ಬರೋರು ಎಲ್ಲರ ಮನ್ಸಲ್ಲೂ ಏನಿರುತ್ತೆ? ಈ ಕಥೆನ ಇವತ್ತು ಹುಡ್ಕೋಣ. ಇದು ದೊಡ್ಡ ಬಸವಣ್ಣ ದೇವಸ್ಥಾನ. ದೇವಸ್ಥಾನ ಎಂಟ್ರ್ ಆಗ್ತಿದ್ದಂಗೆ ನಾನು ಈ ಕುರುಡ್ರನ್ನ ನೋಡಿದೆ. ಇವರು ದೇವರ ಭಜನೆಯನ್ನ ಹಾಡ್ತಾ ಇದ್ದಾರೆ. ಸ್ಥಳೀಯರು ಹೇಳೋ ಪ್ರಕಾರ ಹಿಂದೆ ಕೂಡ ಈ ದೊಡ್ಡ ಬಸವಣ್ಣ ದೇವಸ್ಥಾನದ ಆವರಣದಲ್ಲಿ ಅನೇಕ ಕುರುಡ್ರು ಶಿವನ ಭಜನೆಗಳನ್ನ ಹಾಡ್ತಾ ಇದ್ರು. ಹಾಗೆ ಅಲ್ಲಿಗೆ ಬಂದ ಭಕ್ತರು ಅವರಿಗೆ ದಾನ ನೀಡ್ತಾ ಇದ್ರು. ಇಲ್ಲಿ ಸ್ಥಳೀಯ ಹಿರಿಯರು ಹೇಳೋ ಪ್ರಕಾರ ಬೆಳಗ್ಗೆಯಿಂದ ಸಂಜೆವರೆಗೂ ಓಂ ನಮಃ ಶಿವಾಯ, ಹರ ಹರ ಮಹಾದೇವ್ ಅಂತ ಭಜನೆಗಳ ಧ್ವನಿ ದೇವಸ್ಥಾನದ ಸುತ್ತಮುತ್ತ ಕೇಳಿಸ್ತಾ ಇತ್ತಂತೆ. ಈ ದೇವಸ್ಥಾನ ಯಾಕಿಷ್ಟು ಫೇಮಸ್ಸು, ಇದ್ರ ಹಿಂದೆ ಏನ್ ಕತೆ ಇದೆ ಅಂತ ಹುಡುಕ್ತಾ ನಾನು ಈ ದೇವಸ್ಥಾನ ಎಂಟರ್ ಮಾಡೋದಕ್ಕೆ ಶುರು ಆದೆ. ಯಾರೋ ಒಬ್ರು ಅಜ್ಜ ಇಲ್ಲಿ ಹೇಳಿದ್ರು, ಇಲ್ಲಿ ತುಂಬಾ ದೊಡ್ಡ ನಂದಿ ಇದೆ, ನಾನು ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಒಂದು ನಂದಿ ವಿಗ್ರಹನ ನೋಡಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ನಂದಿ ಹಿಂದೆ ಏನ್ ಕತೆ ಇದೆ? ಈ ನಂದಿಯನ್ನ ದೊಡ್ಡ ಬಸವಣ್ಣ ಅಂತ ಯಾಕೆ ಕರೀತಾರೆ? ಈ ವಿಗ್ರಹ ನಿಜವಾಗ್ಲೂ ಬೆಳೆಯತ್ತಾ? ಹಾಗೆ ಒಂದು ಕಡ್ಲೆಕಾಯಿ ಈ ದೇವಾಲಯದ ಇತಿಹಾಸವನ್ನು ಬದಲಿಸ್ತು ಅಂತ ಹೇಳ್ತಾರೆ, ನಿಜಾನ? ಸೊ ಅದನ್ನು ತಿಳ್ಕೊಬೇಕಿದೆ. ಬೆಂಗಳೂರಿನ ಬಸವನಗುಡಿ ಪ್ರದೇಶ ತುಂಬಾ ಗದ್ದಲದಿಂದ ಕೂಡಿರುತ್ತೆ ಯಾವಾಗ್ಲೂ. ಹಲವು ಶತಮಾನಗಳ ಹಿಂದೆ ಇಲ್ಲಿ ಹೊಲ, ತೋಟ ಮತ್ತೆ ಸಣ್ಣ ಗ್ರಾಮಗಳಿದ್ವಂತೆ. ಸೊ ಅದೇ ಸಮಯದಲ್ಲಿ ನಿರ್ಮಾಣವಾಯ್ತು ಈ ದೇವಾಲಯ ಅಂತ ಹೇಳ್ತಾರೆ. ಇಲ್ಲಿಗೆ ಬಂದ್ಮೇಲೆ ನನ್ಗೊಂದು ವಿಷಯ ಗೊತ್ತಾಯ್ತು. ಇಲ್ಲಿರುವ ಏಕಶಿಲಾ ನಂದಿ ಏನಿದೆ, ಇದು ಭಾರತದ ದೊಡ್ಡ ನಂದಿ ವಿಗ್ರಹಗಳಲ್ಲಿ ಒಂದಂತೆ. ಸೊ ಅದೇ ಕಾರಣಕ್ಕೆ ಇದಕ್ಕೆ ದೊಡ್ಡ ಬಸವಣ್ಣ ಅಂತ ಅನ್ನೋ ಹೆಸರು ಬಂದಿದೆ. ಬೆಂಗಳೂರಲ್ಲಿ ಇದ್ದೀರಾ ಅಂದ್ರೆ ಕಡ್ಲೆಕಾಯಿ ಪರೀಕ್ಷೆ ಎಲ್ಲರಿಗೂ ಗೊತ್ತೇ ಇರತ್ತೆ. ಸೊ ಕಡ್ಲೆಕಾಯಿ ಪರೀಕ್ಷೆಗೂ ಈ ನಂದಿಗೂ ಏನ್ ಸಂಬಂಧ ಅಂದ್ರೆ, ಒಂದು ಎತ್ತು ರೈತರ ಕಡ್ಲೆ ಬೆಳೆಗಳನ್ನ ಎಲ್ಲ ನಾಶ ಮಾಡ್ತಾ ಇತ್ತಂತೆ. ಆಗ ರೈತ ಏನ್ ಮಾಡ್ತಾನೆ ಅಂದ್ರೆ ದೇವ್ರ ಹತ್ರ, ಶಿವನ ಹತ್ರ ಪ್ರಾರ್ಥನೆ ಮಾಡ್ಕೋತಾನೆ. ಆಗ ಆ ಎತ್ತು ಏನೋ ಹಾಳು ಮಾಡ್ತಾ ಇತ್ತಲ್ವಾ, ಎಲ್ಲ ಕಡ್ಲೆ ಬೆಳೆಗಳನ್ನ ನಾಶ ಮಾಡ್ತಾ ಇತ್ತಲ್ವಾ, ಆ ಎತ್ತು ತುಂಬಾ ಶಾಂತವಾಗ್ಬಿಡತ್ತಂತೆ. ಹಾಗಾಗಿ ಅದರ ಒಂದು ನೆನಪಿಗೋಸ್ಕರನೇ ಕಡ್ಲೆಕಾಯಿ ಜಾತ್ರೆ ಅನ್ನೋದು ಆರಂಭ ಆಯ್ತು ಅಂತ ಹೇಳ್ತಾರೆ. ದೇವಸ್ಥಾನದ ಆವರಣದಲ್ಲಿ ತುಂಬಾನೇ ಇಲ್ಲಿ ಅಂಗಡಿಗಳಿದಾವೆ, ಚಿಕ್ಕ ಚಿಕ್ಕ ಅಂಗಡಿಗಳು ತುಂಬಾ ವರ್ಷಗಳಿಂದ ಇದಾವೆ. ತುಂಬಾ ವರ್ಷದಿಂದ ಇದೆ. ಓಕೆ, ಮತ್ತೆ ಯಾರು ಫಸ್ಟ್ ಕಸ್ಟಮರ್ ಅಂತ ಹೇಳ್ತೀರಾ? ಓಕೆ, ಮಾಡ್ಕೊಂಡು ಹೋಗ್ತಾರೆ. ಎಷ್ಟೊಂದ್ ಜನ ಬರ್ತಿರ್ತಾರೆ. ಇಲ್ಲಿನವ್ರು ಯಾರು ಮಾಡಲ್ಲ, ಔಟ್ ಸ್ಟೇಷನ್ ಎಲ್ಲಾ ಕಡೆನೂ ಅಷ್ಟೇ. ನೀವು ಬೇರೆ ಕಡೆ ಹೋಗಿ ನೀವು ಅಲ್ಲಿ ಮಾಡ್ತೀರಾ. ಇಲ್ಲ ಇಲ್ಲ ನೇಟಿನವ್ರು ಯಾರು ಬರಲ್ಲ. ಅದು ಸತ್ಯ, ನೇಟಿನವ್ರು ಯಾರು ಬರಲ್ಲ. ಕೇಳ್ತೀವಿ. ಅಲ್ಲಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ತಾರೆ. ಇಲ್ಲಿ ನೋಡಿ, ಇವರು ಈ ಅಂಕಲ್ ಇದಾರಲ್ಲ, ಇವರು ಬಿಸ್ಕೆಟ್ ಮಾರ್ತಾ ಇದಾರೆ ನೋಡಿ, ಅಲ್ಲಿ ದೊಡ್ಡ ಪ್ಯಾಕೆಟ್ನ ಹಿಡ್ಕೊಂಡಿದ್ದಾರೆ. ಈ ದೇವಸ್ಥಾನ ಓಪನ್ ಆಗೋದು 8 ಗಂಟೆ ನಂತರ. 8 ಗಂಟೆ ಒಳಗಡೆ ದರ್ಶನ ನಿಮ್ಗೆ ಸಿಗಲ್ಲ ನೋಡಿ. ತುಂಬಾ ಪಾರಿವಾಳಗಳು ಕೂಡ ಈ ದೇವಸ್ಥಾನದಲ್ಲಿ ಇದೆ. ಸೊ ಈ ದೇವಸ್ಥಾನದ ಒಳಗಡೆ ಹೋಗೋಣ, ದೊಡ್ಡ ನಂದಿ ಯಾವ ತರ ಇದೆ ಅಂತ ನೋಡೋಣ. ತುಂಬಾನೇ ದೊಡ್ಡದಾಗಿದೆ ಈ ನಂದಿ. ಈ ನಂದಿ ವಿಗ್ರಹ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತೆ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಬಸವನ್ನ ನಾನು ನೋಡಿರ್ಲಿಲ್ಲ. ಒಂದ್ ವಿಷಯ ನಂಗೆ ತುಂಬಾನೇ ಇಷ್ಟ ಆಯ್ತು. ದೇವಸ್ಥಾನ ಅಂದ್ರೆ ಬರೀ ಕಲ್ಲಿನ ಕಟ್ಟಡ ಅಲ್ಲ, ಜನರ ಭರವಸೆ, ಜನರ ನಂಬಿಕೆ. ಪ್ರತಿದಿನ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ, ಅವರ ಭರವಸೆ ಆಗಿರುತ್ತೆ ಇದು. ಜನರ ನಂಬಿಕೆ, ಜನರ ಪ್ರಾರ್ಥನೆಗಳು ಸೇರೋ ಜಾಗ ಇದು. ಇನ್ನು ಈ ನಂದಿ ವಿಗ್ರಹ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತೆ ಅಂತ ಹೇಳ್ತಾರೆ. ಇದರ ಬೆಳವಣಿಗೆಯನ್ನ ತಡೆಯೋದಕ್ಕೋಸ್ಕರ ಕಬ್ಬಿಣದ ಕಡ್ಡಿಯನ್ನು ಕೂಡ ಅಳವಡಿಸಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಇದು ಗವರ್ಮೆಂಟ್ ಅಂಡರ್ ಇದೆ ಈ ಒಂದು ದೇವಸ್ಥಾನ. ಸೊ ಇದು ವಿಡಿಯೋಗ್ರಫಿ, ಫೋಟೋಗ್ರಫಿ ಯಾವುದು ಈ ದೇವಸ್ಥಾನದ ಒಳಗಡೆ ಅಲೋ ಇಲ್ಲ. ಬಟ್ ಸ್ಟಿಲ್ ನಾನು ಸ್ವಲ್ಪ ಕ್ಯಾಪ್ಚರ್ನ ತಗೊಳ್ತಾ ಇದ್ದೀನಿ. ನೋಡಿ, ಈ ಸ್ಲೋಗನ್ ಎಷ್ಟು ಚೆನ್ನಾಗಿದೆ. ಯಾವುದೇ ಜಾತಿ, ಜನಾಂಗ, ಧರ್ಮ, ಯಾವುದೇ ಭೇದವಿಲ್ಲದೆ ದೇವರ ದರ್ಶನಕ್ಕೆ ಸರ್ವರಿಗೂ ಮುಕ್ತ ಪ್ರವೇಶ. ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಲ್ವಾ? ನಾನು ಇವ್ರ ಹತ್ರ ಒಂದೆರಡು ಮಾತುಗಳನ್ನ ಕೇಳಬೇಕು ಅಂತ ಅಂದ್ಕೊಂಡೆ ಈ ದೇವಸ್ಥಾನದ ಬಗ್ಗೆ. ಬಟ್ ಅವರು ವಿಡಿಯೋಗ್ರಫಿ ಎಲ್ಲ ಮಾಡಿದ್ರೆ ನಮ್ಮ ಕೆಲಸ ಹೋಗ್ಬಿಡತ್ತಮ್ಮ ಅಂತ ಹೇಳ್ಬಿಟ್ರು. ಸೊ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ನನ್ನ ಚಾನೆಲ್ನ ಇದೇ ಥರ ವೀಕ್ಷಣೆ ಮಾಡ್ತಾ ಇರಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ಕಥೆ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ, ಪೀಸ್ಫುಲ್ ಆಗಿರಿ. ಅಥವಾ ಶಾಂತಿ ಬೇಕಂದ್ರೆ ಈ ಒಂದು ದೇವಸ್ಥಾನಕ್ಕೆ ಬನ್ನಿ.
ತುಂಬಾ ಶಾಂತಿ ಇದೆ ಈ ಪ್ಲೇಸ್ ಅಲ್ಲಿ, ಸೈಲೆಂಟ್ ಆಗಿ ಇದೆ. ಹೊರಗಡೆ ಗದ್ಲ, ಬಟ್ ಇಲ್ಲಿ ತುಂಬಾ ಸೈಲೆನ್ಸ್ ಇದೆ.